ಅಧಿವೇಶನ ಮುಗಿತಾ ಇದ್ದ ಹಾಗೆ ವಾಗ್ದಾನದ ಮಾತನ್ನ ಪುನರುಚ್ಚರಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇದ್ದಕ್ಕಿದ್ದ ಹಾಗೆ ಡಿಕೆ ಶಿವಕುಮಾರ್ ಅವರು ಒಪ್ಪಂದ ಆಗಿದ್ದು ನಮ್ಮ ನಡುವೆ ನಿಜ ಅನ್ನೋ ಹೇಳಿಕೆಯನ್ನ ಕೊಡೋ ಮೂಲಕ ಮುಖ್ಯಮಂತ್ರಿ ಕುರ್ಚಿ ಕಾದಾಟದ ಭಾಗ 2ಕ್ಕೆ ಮುನ್ನುಡಿ ಬರೆದಂತೆ ಕಾಣ್ತಾ ಇದೆ. ಅಧಿವೇಶನ ಮುಗಿತಾ ಇದ್ದಂತೆ ಹೊಸ ದಾಳ ಉರುಳಿಸಿದ್ದಾರೆ ಡಿಕೆ ಶಿವಕುಮಾರ್. 4 ಗೋಡೆ ನಡುವಿನ ಒಪ್ಪಂದದ ಗುಟ್ಟನ್ನ ತೆರೆದಿಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಪೂರ್ಣಾವಧಿ ಮುಖ್ಯಮಂತ್ರಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿಕೆಗಳನ್ನ ನೀಡ್ತಾ ಇದ್ರೆ, ವಾಗ್ದಾನದ ಮಾತನ್ನ ನೆನಪಿಸಿ ಹೈಕಮಾಂಡ್ ಭೇಟಿಗೆ ವೇದಿಕೆಯನ್ನ ಸಿದ್ಧ ಮಾಡಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸ್ಪಷ್ಟವಾಗಿ 2.5 ವರ್ಷದ ಬಗ್ಗೆ ತೀರ್ಮಾನ ನಿರ್ಧಾರ ಆಗಿಲ್ಲ, ಮಾತುಕತೆ ಆಗಿಲ್ಲ ಅನ್ನುವಂತ ಸಂದೇಶವನ್ನ ಕೊಟ್ಟರು. ಈ ಸಂದೇಶಕ್ಕೆ ಡಿಕೆ ಶಿವಕುಮಾರ್ ಅವರು ಮಾತುಕತೆ ಆಗಿದೆ, ಒಪ್ಪಂದ ಆಗಿದೆ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಅಂದ್ರೆ ಮೊದಲಿಂದನೂ ಕೂಡ ಯಥಾವತ್ತಾಗಿ ಮಾತುಕತೆ ಆಗಿಲ್ಲ ಅನ್ನುವಂತ ವಾದವನ್ನ ಸಿಎಂ ಸಿದ್ದರಾಮಯ್ಯನವರ ಟೀಮು ಮತ್ತೆ ಸಿದ್ದರಾಮಯ್ಯನವರು ಇಡ್ತಾ ಇದ್ರೆ, ಮಾತುಕತೆ ಆಗಿದೆ ಅನ್ನುವಂತ ಒತ್ತಾಯವನ್ನ ಒಂದು ಆ ಚರ್ಚೆಯನ್ನ ಜೀವಂತ ಇಡುವಂತ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೆ ಅವರ ಟೀಮ್ ಮಾಡ್ತಾ ಇದೆ. ಇದೀಗ ಬಿಕೆ ಹರಿಪ್ರಸಾದ್ ಅವರು ಹೇಳಿರುವಂತೆ ಕಾಂಗ್ರೆಸ್ ಹೈಕಮಾಂಡ್ ಬಗ್ಗೆ ಒಂದಷ್ಟು ಚರ್ಚೆಗಳು ಈಗ ಜೋರಾಗಿ ನಡೀತಾ ಇದಾವೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಯಾರನ್ನ ಮಾಡಬೇಕು, ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಡಬೇಕು ಅನ್ನೋ ಗೊಂದಲಗಳು ಇದ್ದಂತೆ ಕಾಣಿಸ್ತಾ ಇರುವಂತ ಕಾರಣಕ್ಕಾಗಿ ಬೀಸುವ ದೊಣ್ಣೆಯಿಂದ ಪಾರಾಗುವಂತ ಲೆಕ್ಕಾಚಾರದಲ್ಲೇ ಚಳಿಗಾಲದ ಅಧಿವೇಶನ ಅಂದ್ರೆ ದೆಹಲಿಯಲ್ಲಿ ನಡೀತಾ ಇರುವಂತಹ ಪಾರ್ಲಿಮೆಂಟ್ ಅಧಿವೇಶನದ ಬಳಿಕ ಇಬ್ಬರನ್ನೂ ಕೂಡ ಕರೆದು ಮಾತುಕತೆಯನ್ನ ನಡೆಸ್ತೇವೆ ಅನ್ನುವಂತ ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ರು. ಇದೀಗ ಯಾವಾಗ ಹೈಕಮಾಂಡ್ ಈಗ ಚಳಿಗಾಲದ ಅಧಿವೇಶನ ರಾಜ್ಯದಲ್ಲೂ ಮುಗೀತು ಅಥವಾ ದೆಹಲಿಯಲ್ಲೂ ಕೂಡ ಮುಗೀತು, ಹಾಗಾಗಿ ಈ ಒಂದು ಇಬ್ಬರೂ ಕೂಡ ತಮ್ಮದೇ ಆದ ರಾಜಕೀಯ ಲೆಕ್ಕಾಚಾರಗಳನ್ನ ಶುರು ಮಾಡಿದರೆ ಹೈಕಮಾಂಡ್ ಕರೆದ್ರೆ ಮುಂದಿನ ನಡೆಗಳು ಯಾವ ರೀತಿ ಇರಬೇಕು ಅಂತ ದಾಳ ಪ್ರತಿದಾಳಗಳನ್ನು ಕೂಡ ಹೂಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಶೀಘ್ರದಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇಬ್ಬರನ್ನು ಕರೆಸಿ ಒಂದು ಇತ್ಯರ್ಥಕ್ಕೆ ಬರುವಂತಹ ಸಾಧ್ಯತೆ ಇದಾಗಳಿವೆ. ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿರುವಂತಹ ಎರಡು ಬಣಗಳ ನಾಯಕರು ಈ ಜಟಾಪಟಿ ಸಾಕಾಗಿದೆ. ಅದು ಮಾಡ್ತಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡ್ತಾರಾ ಇಲ್ವೋ ಅಥವಾ ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸ್ತಾರೋ ಇಲ್ವೋ ಅನ್ನೋ ಎಲ್ಲಾ ತೆರೆ ಎಳಿಬೇಕು ಅಂತ ಒತ್ತಾಯಗಳು ಎರಡೂ ಬಣಗಳಿಂದಲೂ ಇರುವಂತ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈಗ ತನ್ನ ನಿರ್ಧಾರವನ್ನ ಪ್ರಕಟಿಸುವ ಸಮಯ ಈಗ ಸನ್ನಿಹಿತವಾಗಿದೆ. ಸ್ಮಿತಾ, ಧನ್ಯವಾದ ಹನುಮಂತು ಮಾಹಿತಿಗಾಗಿ. ಅಧಿವೇಶನ ಮುಗಿತಾ ಇದ್ದ ಹಾಗೆ ವಾಗ್ದಾನದ ಮಾತನ್ನ ಪುನರುಚ್ಚರಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇದ್ದಕ್ಕಿದ್ದ ಹಾಗೆ ಡಿಕೆ ಶಿವಕುಮಾರ್ ಅವರು ಒಪ್ಪಂದ ಆಗಿದ್ದು ನಮ್ಮ ನಡುವೆ ನಿಜ ಅನ್ನೋ ಹೇಳಿಕೆಯನ್ನ ಕೊಡೋ ಮೂಲಕ ಮುಖ್ಯಮಂತ್ರಿ ಕುರ್ಚಿ ಕಾದಾಟದ ಭಾಗ 2ಕ್ಕೆ ಮುನ್ನುಡಿ ಬರೆದಂತೆ ಕಾಣ್ತಾ ಇದೆ. ಅಧಿವೇಶನ ಮುಗಿತಾ ಇದ್ದಂತೆ ಹೊಸ ದಾಳ ಉರುಳಿಸಿದ್ದಾರೆ ಡಿಕೆ ಶಿವಕುಮಾರ್. 4 ಗೋಡೆ ನಡುವಿನ ಒಪ್ಪಂದದ ಗುಟ್ಟನ್ನ ತೆರೆದಿಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಪೂರ್ಣಾವಧಿ ಮುಖ್ಯಮಂತ್ರಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿಕೆಗಳನ್ನ ನೀಡ್ತಾ ಇದ್ರೆ, ವಾಗ್ದಾನದ ಮಾತನ್ನ ನೆನಪಿಸಿ ಹೈಕಮಾಂಡ್ ಭೇಟಿಗೆ ವೇದಿಕೆಯನ್ನ ಸಿದ್ಧ ಮಾಡಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸ್ಪಷ್ಟವಾಗಿ 2.5 ವರ್ಷದ ಬಗ್ಗೆ ತೀರ್ಮಾನ ನಿರ್ಧಾರ ಆಗಿಲ್ಲ, ಮಾತುಕತೆ ಆಗಿಲ್ಲ ಅನ್ನುವಂತ ಸಂದೇಶವನ್ನ ಕೊಟ್ಟರು. ಈ ಸಂದೇಶಕ್ಕೆ ಡಿಕೆ ಶಿವಕುಮಾರ್ ಅವರು ಮಾತುಕತೆ ಆಗಿದೆ, ಒಪ್ಪಂದ ಆಗಿದೆ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಅಂದ್ರೆ ಮೊದಲಿಂದನೂ ಕೂಡ ಯಥಾವತ್ತಾಗಿ ಮಾತುಕತೆ ಆಗಿಲ್ಲ ಅನ್ನುವಂತ ವಾದವನ್ನ ಸಿಎಂ ಸಿದ್ದರಾಮಯ್ಯನವರ ಟೀಮು ಮತ್ತೆ ಸಿದ್ದರಾಮಯ್ಯನವರು ಇಡ್ತಾ ಇದ್ರೆ, ಮಾತುಕತೆ ಆಗಿದೆ ಅನ್ನುವಂತ ಒತ್ತಾಯವನ್ನ ಒಂದು ಆ ಚರ್ಚೆಯನ್ನ ಜೀವಂತ ಇಡುವಂತ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೆ ಅವರ ಟೀಮ್ ಮಾಡ್ತಾ ಇದೆ. ಇದೀಗ ಬಿಕೆ ಹರಿಪ್ರಸಾದ್ ಅವರು ಹೇಳಿರುವಂತೆ ಕಾಂಗ್ರೆಸ್ ಹೈಕಮಾಂಡ್ ಬಗ್ಗೆ ಒಂದಷ್ಟು ಚರ್ಚೆಗಳು ಈಗ ಜೋರಾಗಿ ನಡೀತಾ ಇದಾವೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಯಾರನ್ನ ಮಾಡಬೇಕು, ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಡಬೇಕು ಅನ್ನೋ ಗೊಂದಲಗಳು ಇದ್ದಂತೆ ಕಾಣಿಸ್ತಾ ಇರುವಂತ ಕಾರಣಕ್ಕಾಗಿ ಬೀಸುವ ದೊಣ್ಣೆಯಿಂದ ಪಾರಾಗುವಂತ ಲೆಕ್ಕಾಚಾರದಲ್ಲೇ ಚಳಿಗಾಲದ ಅಧಿವೇಶನ ಅಂದ್ರೆ ದೆಹಲಿಯಲ್ಲಿ ನಡೀತಾ ಇರುವಂತಹ ಪಾರ್ಲಿಮೆಂಟ್ ಅಧಿವೇಶನದ ಬಳಿಕ ಇಬ್ಬರನ್ನೂ ಕೂಡ ಕರೆದು ಮಾತುಕತೆಯನ್ನ ನಡೆಸ್ತೇವೆ ಅನ್ನುವಂತ ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ರು. ಇದೀಗ ಯಾವಾಗ ಹೈಕಮಾಂಡ್ ಈಗ ಚಳಿಗಾಲದ ಅಧಿವೇಶನ ರಾಜ್ಯದಲ್ಲೂ ಮುಗೀತು ಅಥವಾ ದೆಹಲಿಯಲ್ಲೂ ಕೂಡ ಮುಗೀತು, ಹಾಗಾಗಿ ಈ ಒಂದು ಇಬ್ಬರೂ ಕೂಡ ತಮ್ಮದೇ ಆದಂತಹ ರಾಜಕೀಯ ಲೆಕ್ಕಾಚಾರಗಳನ್ನ ಶುರು ಮಾಡಿದರೆ ಹೈಕಮಾಂಡ್ ಕರೆದ್ರೆ ಮುಂದಿನ ನಡೆಗಳು ಯಾವ ರೀತಿ ಇರಬೇಕು ಅಂತ ದಾಳ ಪ್ರತಿದಾಳಗಳನ್ನು ಕೂಡ ಹೂಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಶೀಘ್ರದಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇಬ್ಬರನ್ನು ಕರೆಸಿ ಒಂದು ಇತ್ಯರ್ಥಕ್ಕೆ ಬರುವಂತಹ ಸಾಧ್ಯತೆ ಇದಾಗಳಿವೆ. ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿರುವಂತಹ ಎರಡು ಬಣಗಳ ನಾಯಕರು ಈ ಜಟಾಪಟಿ ಸಾಕಾಗಿದೆ. ಅದು ಮಾಡ್ತಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡ್ತಾರಾ ಇಲ್ವೋ ಅಥವಾ ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸ್ತಾರೋ ಇಲ್ವೋ ಅನ್ನೋ ಎಲ್ಲಾ ತೆರೆ ಎಳಿಬೇಕು ಅಂತ ಒತ್ತಾಯಗಳು ಎರಡೂ ಬಣಗಳಿಂದಲೂ ಇರುವಂತ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈಗ ತನ್ನ ನಿರ್ಧಾರವನ್ನ ಪ್ರಕಟಿಸುವ ಸಮಯ ಈಗ ಸನ್ನಿಹಿತವಾಗಿದೆ. ಸ್ಮಿತಾ, ಧನ್ಯವಾದ ಹನುಮಂತು ಮಾಹಿತಿಗಾಗಿ.
ಅಧಿವೇಶನ ಮುಗಿತಾ ಇದ್ದ ಹಾಗೆ ವಾಗ್ದಾನದ ಮಾತನ್ನ ಪುನರುಚ್ಚರಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇದ್ದಕ್ಕಿದ್ದ ಹಾಗೆ ಡಿಕೆ ಶಿವಕುಮಾರ್ ಅವರು ಒಪ್ಪಂದ ಆಗಿದ್ದು ನಮ್ಮ ನಡುವೆ ನಿಜ ಅನ್ನೋ ಹೇಳಿಕೆಯನ್ನ ಕೊಡೋ ಮೂಲಕ ಮುಖ್ಯಮಂತ್ರಿ ಕುರ್ಚಿ ಕಾದಾಟದ ಭಾಗ 2ಕ್ಕೆ ಮುನ್ನುಡಿ ಬರೆದಂತೆ ಕಾಣ್ತಾ ಇದೆ. ಅಧಿವೇಶನ ಮುಗಿತಾ ಇದ್ದಂತೆ ಹೊಸ ದಾಳ ಉರುಳಿಸಿದ್ದಾರೆ ಡಿಕೆ ಶಿವಕುಮಾರ್. 4 ಗೋಡೆ ನಡುವಿನ ಒಪ್ಪಂದದ ಗುಟ್ಟನ್ನ ತೆರೆದಿಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಪೂರ್ಣಾವಧಿ ಮುಖ್ಯಮಂತ್ರಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿಕೆಗಳನ್ನ ನೀಡ್ತಾ ಇದ್ರೆ, ವಾಗ್ದಾನದ ಮಾತನ್ನ ನೆನಪಿಸಿ ಹೈಕಮಾಂಡ್ ಭೇಟಿಗೆ ವೇದಿಕೆಯನ್ನು ಸಿದ್ಧ ಮಾಡಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸ್ಪಷ್ಟವಾಗಿ 2.5 ವರ್ಷದ ಬಗ್ಗೆ ತೀರ್ಮಾನ ನಿರ್ಧಾರ ಆಗಿಲ್ಲ, ಮಾತುಕತೆ ಆಗಿಲ್ಲ ಅನ್ನುವಂತ ಸಂದೇಶವನ್ನ ಕೊಟ್ಟರು. ಈ ಸಂದೇಶಕ್ಕೆ ಡಿಕೆ ಶಿವಕುಮಾರ್ ಅವರು ಮಾತುಕತೆ ಆಗಿದೆ, ಒಪ್ಪಂದ ಆಗಿದೆ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಅಂದ್ರೆ ಮೊದಲಿಂದನೂ ಕೂಡ ಯಥಾವತ್ತಾಗಿ ಮಾತುಕತೆ ಆಗಿಲ್ಲ ಅನ್ನುವಂತ ವಾದವನ್ನ ಸಿಎಂ ಸಿದ್ದರಾಮಯ್ಯನವರ ಟೀಮು ಮತ್ತೆ ಸಿದ್ದರಾಮಯ್ಯನವರು ಇಡ್ತಾ ಇದ್ರೆ, ಮಾತುಕತೆ ಆಗಿದೆ ಅನ್ನುವಂತ ಒತ್ತಾಯವನ್ನ ಒಂದು ಚರ್ಚೆಯನ್ನ ಜೀವಂತ ಇಡುವಂತ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೆ ಅವರ ಟೀಮ್ ಮಾಡ್ತಾ ಇದೆ. ಇದೀಗ ಬಿಕೆ ಹರಿಪ್ರಸಾದ್ ಅವರು ಹೇಳಿರುವಂತೆ ಕಾಂಗ್ರೆಸ್ ಹೈಕಮಾಂಡ್ ಬಗ್ಗೆ ಒಂದಷ್ಟು ಚರ್ಚೆಗಳು ಈಗ ಜೋರಾಗಿ ನಡೀತಾ ಇದಾವೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಯಾರನ್ನ ಮಾಡಬೇಕು, ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಡಬೇಕು ಅನ್ನೋ ಗೊಂದಲಗಳು ಇದ್ದಂತೆ ಕಾಣಿಸ್ತಾ ಇರುವಂತ ಕಾರಣಕ್ಕಾಗಿ ಬೀಸುವ ದೊಣ್ಣೆಯಿಂದ ಪಾರಾಗುವಂತ ಲೆಕ್ಕಾಚಾರದಲ್ಲೇ ಚಳಿಗಾಲದ ಅಧಿವೇಶನ ಅಂದ್ರೆ ದೆಹಲಿಯಲ್ಲಿ ನಡೀತಾ ಇರುವಂತಹ ಪಾರ್ಲಿಮೆಂಟ್ ಅಧಿವೇಶನದ ಬಳಿಕ ಇಬ್ಬರನ್ನೂ ಕೂಡ ಕರೆದು ಮಾತುಕತೆಯನ್ನ ನಡೆಸ್ತೇವೆ ಅನ್ನುವಂತ ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ರು. ಇದೀಗ ಯಾವಾಗ ಹೈಕಮಾಂಡ್ ಈಗ ಚಳಿಗಾಲದ ಅಧಿವೇಶನ ರಾಜ್ಯದಲ್ಲೂ ಮುಗೀತು, ಅತ್ತ ದೆಹಲಿಯಲ್ಲೂ ಕೂಡ ಮುಗೀತು. ಹಾಗಾಗಿ ಈ ಒಂದು ಇಬ್ಬರೂ ಕೂಡ ತಮ್ಮದೇ ಆದಂತಹ ರಾಜಕೀಯ ಲೆಕ್ಕಾಚಾರಗಳನ್ನ ಶುರು ಮಾಡಿದರೆ, ಹೈಕಮಾಂಡ್ ಕರೆದ್ರೆ ಮುಂದಿನ ನಡೆಗಳು ಯಾವ ರೀತಿ ಇರಬೇಕು ಅನ್ನೋ ದಾಳ ಪ್ರತಿದಾಳಗಳನ್ನು ಕೂಡ ಹೂಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಶೀಘ್ರದಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇಬ್ಬರನ್ನು ಕರೆಸಿ ಒಂದು ಇತ್ಯರ್ಥಕ್ಕೆ ಬರುವಂತ ಸಾಧ್ಯತೆ ಇದಾಗಳಿವೆ. ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿರುವಂತಹ ಎರಡು ಬಣಗಳ ನಾಯಕರು ಈ ಜಟಾಪಟಿ ಸಾಕಾಗಿದೆ. ಅದು ಮಾಡ್ತಾರ, ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡ್ತಾರಾ ಇಲ್ವೋ, ಅಥವಾ ಸಿದ್ದರಾಮಯ್ಯನವ್ರನ್ನೇ ಮುಂದುವರೆಸ್ತಾರೋ ಇಲ್ವೋ ಅನ್ನೋ ಎಲ್ಲಾ ತೆರೆ ಎಳಿಬೇಕು ಅಂತ ಒತ್ತಾಯಗಳು ಎರಡೂ ಬಣಗಳಿಂದಲೂ ಇರುವಂತ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈಗ ತನ್ನ ನಿರ್ಧಾರವನ್ನ ಪ್ರಕಟಿಸುವ ಸಮಯ ಈಗ ಸನ್ನಿಹಿತವಾಗಿದೆ. ಸ್ಮಿತಾ, ಧನ್ಯವಾದ ಹನುಮಂತು ಮಾಹಿತಿಗಾಗಿ. ಅಧಿವೇಶನ ಮುಗಿತಾ ಇದ್ದ ಹಾಗೆ ವಾಗ್ದಾನದ ಮಾತನ್ನ ಪುನರುಚ್ಚರಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇದ್ದಕ್ಕಿದ್ದ ಹಾಗೆ ಡಿಕೆ ಶಿವಕುಮಾರ್ ಅವರು ಒಪ್ಪಂದ ಆಗಿದ್ದು ನಮ್ಮ ನಡುವೆ ನಿಜ ಅನ್ನೋ ಹೇಳಿಕೆಯನ್ನ ಕೊಡೋ ಮೂಲಕ ಮುಖ್ಯಮಂತ್ರಿ ಕುರ್ಚಿ ಕಾದಾಟದ ಭಾಗ 2ಕ್ಕೆ ಮುನ್ನುಡಿ ಬರೆದಂತೆ ಕಾಣ್ತಾ ಇದೆ. ಅಧಿವೇಶನ ಮುಗಿತಾ ಇದ್ದಂತೆ ಹೊಸ ದಾಳ ಉರುಳಿಸಿದ್ದಾರೆ ಡಿಕೆ ಶಿವಕುಮಾರ್. 4 ಗೋಡೆ ನಡುವಿನ ಒಪ್ಪಂದದ ಗುಟ್ಟನ್ನ ತೆರೆದಿಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಪೂರ್ಣಾವಧಿ ಮುಖ್ಯಮಂತ್ರಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿಕೆಗಳನ್ನ ನೀಡ್ತಾ ಇದ್ರೆ, ವಾಗ್ದಾನದ ಮಾತನ್ನ ನೆನಪಿಸಿ ಹೈಕಮಾಂಡ್ ಭೇಟಿಗೆ ವೇದಿಕೆಯನ್ನು ಸಿದ್ಧ ಮಾಡಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸ್ಪಷ್ಟವಾಗಿ 2.5 ವರ್ಷದ ಬಗ್ಗೆ ತೀರ್ಮಾನ ನಿರ್ಧಾರ ಆಗಿಲ್ಲ, ಮಾತುಕತೆ ಆಗಿಲ್ಲ ಅನ್ನುವಂತ ಸಂದೇಶವನ್ನ ಕೊಟ್ಟರು. ಈ ಸಂದೇಶಕ್ಕೆ ಡಿಕೆ ಶಿವಕುಮಾರ್ ಅವರು ಮಾತುಕತೆ ಆಗಿದೆ, ಒಪ್ಪಂದ ಆಗಿದೆ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಅಂದ್ರೆ ಮೊದಲಿಂದನೂ ಕೂಡ ಯಥಾವತ್ತಾಗಿ ಮಾತುಕತೆ ಆಗಿಲ್ಲ ಅನ್ನುವಂತ ವಾದವನ್ನ ಸಿಎಂ ಸಿದ್ದರಾಮಯ್ಯನವರ ಟೀಮು ಮತ್ತೆ ಸಿದ್ದರಾಮಯ್ಯನವರು ಇಡ್ತಾ ಇದ್ರೆ, ಮಾತುಕತೆ ಆಗಿದೆ ಅನ್ನುವಂತ ಒತ್ತಾಯವನ್ನ ಒಂದು ಚರ್ಚೆಯನ್ನ ಜೀವಂತ ಇಡುವಂತ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೆ ಅವರ ಟೀಮ್ ಮಾಡ್ತಾ ಇದೆ. ಇದೀಗ ಬಿಕೆ ಹರಿಪ್ರಸಾದ್ ಅವರು ಹೇಳಿರುವಂತೆ ಕಾಂಗ್ರೆಸ್ ಹೈಕಮಾಂಡ್ ಬಗ್ಗೆ ಒಂದಷ್ಟು ಚರ್ಚೆಗಳು ಈಗ ಜೋರಾಗಿ ನಡೀತಾ ಇದಾವೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಯಾರನ್ನ ಮಾಡಬೇಕು, ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಡಬೇಕು ಅನ್ನೋ ಗೊಂದಲಗಳು ಇದ್ದಂತೆ ಕಾಣಿಸ್ತಾ ಇರುವಂತ ಕಾರಣಕ್ಕಾಗಿ ಬೀಸುವ ದೊಣ್ಣೆಯಿಂದ ಪಾರಾಗುವಂತ ಲೆಕ್ಕಾಚಾರದಲ್ಲೇ ಚಳಿಗಾಲದ ಅಧಿವೇಶನ ಅಂದ್ರೆ ದೆಹಲಿಯಲ್ಲಿ ನಡೀತಾ ಇರುವಂತಹ ಪಾರ್ಲಿಮೆಂಟ್ ಅಧಿವೇಶನದ ಬಳಿಕ ಇಬ್ಬರನ್ನೂ ಕೂಡ ಕರೆದು ಮಾತುಕತೆಯನ್ನ ನಡೆಸ್ತೇವೆ ಅನ್ನುವಂತ ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ರು. ಇದೀಗ ಯಾವಾಗ ಹೈಕಮಾಂಡ್ ಈಗ ಚಳಿಗಾಲದ ಅಧಿವೇಶನ ರಾಜ್ಯದಲ್ಲೂ ಮುಗೀತು, ಅತ್ತ ದೆಹಲಿಯಲ್ಲೂ ಕೂಡ ಮುಗೀತು. ಹಾಗಾಗಿ ಈ ಒಂದು ಇಬ್ಬರೂ ಕೂಡ ತಮ್ಮದೇ ಆದಂತಹ ರಾಜಕೀಯ ಲೆಕ್ಕಾಚಾರಗಳನ್ನ ಶುರು ಮಾಡಿದರೆ, ಹೈಕಮಾಂಡ್ ಕರೆದ್ರೆ ಮುಂದಿನ ನಡೆಗಳು ಯಾವ ರೀತಿ ಇರಬೇಕು ಅನ್ನೋ ದಾಳ ಪ್ರತಿದಾಳಗಳನ್ನು ಕೂಡ ಹೂಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಶೀಘ್ರದಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇಬ್ಬರನ್ನು ಕರೆಸಿ ಒಂದು ಇತ್ಯರ್ಥಕ್ಕೆ ಬರುವಂತ ಸಾಧ್ಯತೆ ಇದಾಗಳಿವೆ. ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿರುವಂತಹ ಎರಡು ಬಣಗಳ ನಾಯಕರು ಈ ಜಟಾಪಟಿ ಸಾಕಾಗಿದೆ. ಅದು ಮಾಡ್ತಾರ, ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡ್ತಾರಾ ಇಲ್ವೋ, ಅಥವಾ ಸಿದ್ದರಾಮಯ್ಯನವ್ರನ್ನೇ ಮುಂದುವರೆಸ್ತಾರೋ ಇಲ್ವೋ ಅನ್ನೋ ಎಲ್ಲಾ ತೆರೆ ಎಳಿಬೇಕು ಅಂತ ಒತ್ತಾಯಗಳು ಎರಡೂ ಬಣಗಳಿಂದಲೂ ಇರುವಂತ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈಗ ತನ್ನ ನಿರ್ಧಾರವನ್ನ ಪ್ರಕಟಿಸುವ ಸಮಯ ಈಗ ಸನ್ನಿಹಿತವಾಗಿದೆ. ಸ್ಮಿತಾ, ಧನ್ಯವಾದ ಹನುಮಂತು ಮಾಹಿತಿಗಾಗಿ.